If x and y are connected parametrically by the equations given without eliminating the parameter, find dy by dx. ಇಲ್ಲೇನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಎಕ್ಸ್ ಕೊಟ್ಟಿದ್ದಾರೆ, ವೈ ಕೊಟ್ಟಿದ್ದಾರೆ ಅಲ್ವಾ. ನಾವು ಡಿ ಎಕ್ಸ್ ಡಿ ವೈ ಬೈ ಡಿ ಟಿ ಕಂಡುಹಿಡಿಯಬೇಕು. ಹುಡುಗರ ಪ್ರಶ್ನೆ ಮೊದಲು ಎಕ್ಸ್ ಕೊಡ್ತಾರೆ, ಆಮೇಲೆ ವೈ ಕೊಡ್ತಾರೆ. ನಾವು ಅದನ್ನು ಉಲ್ಟಾ ಮಾಡೋಣ. ಏನಕ್ಕಂತ ಹೇಳಿದ್ರೆ ಕೊನೆಯದಾಗಿ ಡಿ ವೈ ಬೈ ಡಿ ಎಕ್ಸ್ ಕಂಡುಹಿಡಬೇಕಲ್ಲ. ಸೊ ವೈ ನ್ಯೂಮರೇಟರಲ್ಲಿ ಇರಬೇಕು. ಸೊ ಇದೇ ಆರ್ಡರ್ ಮೇಂಟೈನ್ ಮಾಡ್ತು ಅಂದರೆ ಸುಲಭ ಆಗುತ್ತೆ. ಪ್ರಶ್ನೆಯಲ್ಲಿ ಈ ಥರನೇ ಕೊಡೋದು, ನಾವು ಈ ಥರ ಉಲ್ಟಾ ಬರ್ಕೊಬೋದು. ಹಾಂ, ಸೊ ಡಿ ವೈ ಬೈ ಡಿ ಟಿ ಕಂಡುಹಿಡಿಯೋಣ ಮೊದಲಾಗಿ. ಸೊ ಡಿಫ್ರೆನ್ಸಿಯೇಷನ್ ಆಫ್ ಕಾಸ್ ಇಸ್ ಮೈನಸ್ ಸೈನ್ ಆಫ್ ಥೀಟಾ, ಬಟ್ ಥೀಟಾ ಕೂಡ there is set of variables ಅಲ್ವಾ. ಅದೇ ಒಂದು ಸಪ್ರೇಟ್ ಎಕ್ಸ್ಪ್ರೆಷನ್ ಇದೆ, ಅದನ್ನು ಡಿಫ್ರೆನ್ಷಿಯೇಟ್ ಮಾಡಬೇಕು. ಸೊ ಇಲ್ಲಿ -2 sin 2t ಬರುತ್ತೆ, ಸರಿನಾ. ಸೊ ಈ ಸ್ಟೆಪ್ನ ಸ್ಕಿಪ್ ಮಾಡ್ಬೋದು, ಇದನ್ನು ಬರೀಬೇಕು ಅಂತೇನಿಲ್ಲ. ಸೊ ಡೈರೆಕ್ಟಾಗಿ ಇದನ್ನು ಬರೀಬೋದು ನೀವು. ಮತ್ತು ಮುಂದೆ dx by dt ಕಂಡುಹಿಡಿತಾ ಇದ್ದೀವಿ. ಸೊ ದಿಸ್ ವುಡ್ ಬಿ ಕಾಸ್ ಆಫ್ ಟಿ. ಇವಾಗ dy ಬೈ ಡಿ ಎಕ್ಸ್ನ ನಾವು dy ಬೈ ಡಿ ಟಿ ಡಿವೈಡ್ ಬೈ ಡಿ ಎಕ್ಸ್ ಬೈ ಡಿ ಟಿ ಅಂತ ಹೇಳಿ ಬರ್ಕೊಂಡು ಮುಂದುವರಿಬೇಕು. ಸೊ ದಿಸ್ ಈಸ್ -2 sin 2t by cos of t. This is -2 times of 2 sin t cos t. This entire expression divided by cos of t. Cos t gets cancelled, and this is -4 minus sin t. ಸೊ ಇದೇ ನಿಮ್ಮ ಉತ್ತರ. ನೋಡಿ ಹೇಗೆ ಸುಲಭ ಆಯ್ತಿದ್ದು. ಡಿ ವೈ ಬೈ ಡಿ ಟಿ ಡಿ ಎಕ್ಸ್ ಬೈ ಡಿ ಟಿ ಏನು ಕನ್ಫ್ಯೂಷನ್ ಆಗಲ್ಲ. ಇಲ್ಲ ಅಂತ ಹೇಳಿದ್ರೆ ಉಲ್ಟಂ ಪುಲ್ಟ ಬರ್ಕೊಂಡು ಉತ್ತರ ತಪ್ಪು ಬಂದ್ಬಿಡುತ್ತೆ. ಮತ್ತಿಲ್ಲಿ ಯಾವಾಗ ನೀವು ಇನ್ನೂ ಸಿಂಪ್ಲಿಫೈ ಮಾಡ್ಬೋದು ಅಂತ ಹೇಳಿ ಗೊತ್ತಾಗುತ್ತೋ ಅದನ್ನು ಸಿಂಪ್ಲಿಫೈ ಮಾಡಬೇಕು. ತುಂಬ ಸತಿ ದೊಡ್ಡ ದೊಡ್ಡ ಎಕ್ಸ್ಪ್ರೆಷನ್ಸ್ ಬರುತ್ತೆ, ಅದನ್ನು ಸಿಂಪ್ಲಿಫೈ ಮಾಡೋಕ್ಕೆ ಹೋಗಬೇಡಿ. ಇಲ್ಲಾಯಿತು ಅಂತ ಹೇಳಿದ್ರೆ ಇಲ್ಲಿ ಸಿಂಪಲ್ ಎಕ್ಸ್ಪ್ರೆಷನ್ಸ್ ಇವೆಲ್ಲ ಸಿಂಪ್ಲಿಫೈ ಮಾಡಿಕೊಂಡು ಉತ್ತರ ಬರೆಯೋದು ಒಳ್ಳೆಯದು.